ಪ್ರಿಯ ವೀಕ್ಷಕರೇ, ನಾಗರತ್ನ ಕಿಚನ್ಗೆ ಸ್ವಾಗತ. ನಾನು ಇವತ್ತು ರಾ ಮ್ಯಾಂಗೋಯಿಂದ ಹೇಗೆ ಚಿತ್ರಾನ್ನ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಾನಾ ರೀತಿ ಡಿಶಸ್ಗಳು ಮಾಡ್ಬೋದು. ತಿಳಿಸಾರು ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಜ್ಯೂಸ್ ಮಾಡ್ಬೋದು, ಮತ್ತು ಚಿತ್ರಾನ್ನ ಮಾಡ್ಬೋದು. ಇನ್ನು ನಾನಾ ವೆರೈಟಿ ಡಿಶಸ್ಗಳನ್ನ ಮಾಡ್ಬೋದು. ಈಗ ನಾನು ಚಿತ್ರಾನ್ನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಮಾವಿನಕಾಯಿ ತೊಗೊಂಡಿದ್ದೀನಿ, ಇದನ್ನು ತುರ್ಕೊಳ್ಳೋಣ. ಹೀಗೆ ತುರ್ಕೊಳ್ಳಿ. ಈ ಹಣ್ಣಿಗಿಂತ ಈ ಕಾಯಿನಲ್ಲಿ ಜ್ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಾಯಿ ಅಂದರೆ ಇನ್ನೇನು ಹಣ್ಣು ಆಗ್ತಾಯಿದ್ದು ಓರ್ಗಾಯಲ್ಲ, ಈ ಇನ್ನು ಸ್ವಲ್ಪ ದಿವಸಕ್ಕೆ ಹಣ್ಣಾಗುತ್ತೆ ಅನ್ನೋ ಕಾಯಲ್ಲಿ ಜ್ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಹಾಕ್ಬಹುದು. ಆಮೇಲೆ ಓಟೆನಲ್ಲೂ ಅದರಲ್ಲೂ ಡಿಶಸ್ಗಳು ಮಾಡ್ಬೋದು. ಓಟೆ ಒಳಗಡೆ ಇರುತ್ತಲ್ಲ ತಿರುಳು, ಅದರಲ್ಲಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಾಡ್ಬೋದು. ಸಿಪ್ಪೆ ಬೆರಕೆಲೆ ತುರ್ಕೊಳ್ಳಿ. ಯಾವುದೇ ಪದಾರ್ಥದಲ್ಲೂ ಸಿಪ್ಪೆ ಎಸಿಬಾರ್ದು, ಯಾವುದೇ ತರಕಾರಿಗಳಲ್ಲೂ. ನೋಡಿ, ನಾನು ತುರ್ಕೊಂಡಿದ್ದೀನಿ. ಈಗ ಚಿತ್ರಾನ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ಹಸಿಮೆಣಸಿನ್ಕಾಯಿ ಹೆಚ್ಕೊಳ್ಳೋಣ. ಹೀಗೆ ಉದ್ದಕ್ಕೆ ಹೆಚ್ಕೊತಾ ಇದ್ದೀನಿ. ಇದು 2 ಪೀಸ್ ಮಾಡ್ತಾಯಿದ್ದೀನಿ. ಖಾರ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಆಗಬೇಕಾದ್ರೂ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮಾವಿನಕಾಯಲ್ಲಿ ಹುಳಿ ಅಂಶ ಇರೋದ್ರಿಂದ 2 ಹಾಕ್ತಾಯಿದ್ದೀನಿ. ಈ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಇದಕ್ಕೆ 2 ಹಾಕ್ತಾಯಿದ್ದೀನಿ. ಮನೆಯಲ್ಲಿ ನೀವು ಎಷ್ಟು ಮಾಡ್ಕೋತೀರೋ ಅದ್ರ ಮೇಲೆ ನೀವು ಹಸಿಮೆಣಸಿನ ಖಾರ ಬೇಕು ಅಂದರೆ ಹೆಚ್ಚು ಹಾಕೋಬೋದು. ಈಗ ಸ್ಟವ್ ಹಚ್ಚಿದ್ದೀನಿ, ಅದ್ರ ಮೇಲೆ ಪ್ಯಾನ್ ಇಟ್ಟಿದ್ದೀನಿ. ನಾವು ಯಾವುದೇ ಪದಾರ್ಥನೂ ಕರೆಕ್ಟಾಗಿ ಹಾಕಿ ಮಾಡಿದ್ರೆ ಡಿಶಸ್ಗಳು ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಖುಷಿಯಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬೇಸರದಲ್ಲಿ ಮಾಡಿದಾಗಲೇ ಅಡುಗೆಗಳು ಕೆಟ್ಟೋಗೋದು. ಬೇಸಿಗೆ ಟೈಮ್ನಲ್ಲಿ ಮಾವಿನಕಾಯಿ ಸಿಗೋದ್ರಿಂದ ಆ ಟೈಮ್ನಲ್ಲಿ ಯಾವ ಡಿಶಸ್ ಮಾಡ್ಬೋದು ಆ ಡಿಶಸ್ ಮಾಡ್ಕೊಂಡು ತಿಂದರೆ ಮಾವಿನಕಾಯಿಂದ ಸಿಗಬೇಕಾದಂಥ ಪೌಷ್ಟಿಕಾಂಶಗಳೆಲ್ಲ ನಮ್ಮ ಶರೀರಕ್ಕೆ ಸಿಕ್ಕುತ್ತೆ. ಯಾವ್ಯಾವ ಟೈಮ್ನಲ್ಲಿ ಏನೇನು ಸಿಕ್ಕುತ್ತೋ ಅದನ್ನೆಲ್ಲ ಅದೇ ಟೈಮ್ನಲ್ಲಿ ನಾವು ಹೆಚ್ಚೆಚ್ಚು ಉಪಯೋಗಿಸಿದ್ರೆ ಶರೀರಕ್ಕೆ ಬೇಕಾದ ಪೌಷ್ಟಿಕಾಂಶಗಳು ನಮ್ಮ ಶರೀರಕ್ಕೆ ಸಿಕ್ಕುತ್ತೆ. ಆದ್ದರಿಂದ ಆ ಟೈಮ್ನಲ್ಲಿ ನಾವು ಹೆಚ್ಚೆಚ್ಚು ಸಿಗೋಂಥ ಯಾವುದೇ ಸಿಗುತ್ತೋ ಆ ಟೈಮ್ನಲ್ಲಿ ಹೆಚ್ಚೆಚ್ಚು ಉಪಯೋಗ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ನಾನು ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಇಷ್ಟಕ್ಕೆ. ಈಗ ನಾನು 3-4 ಸ್ಪೂನ್ ಎಣ್ಣೆ ಹಾಕಿದ್ದೀನಲ್ವ, ಅದಕ್ಕೆ ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದಿರೋದ್ರಿಂದ ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ನೋಡಿ ಈಗ ಚಿಟ ಚಿಟ ಅಂತ ಇದೆ. ಸಾಸಿವೆ ಸಿಡ್ದಿರೋದ್ರಿಂದ ಈಗ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತೀಗ ನಾನು ಇದು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಬೇಳೆ ಸ್ವಲ್ಪ ಘಮ ಬರಲಿ. ಈಗ ಸ್ವಲ್ಪ ಘಮ ಬಂದಿದೆ. ಈಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ 1 ಸ್ಪೂನು. ಮತ್ತು ಹಾಗೆ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ.
ಕಡಲೆಕಾಯಿ ಬೀಜ ಸಿಡಿದ್ರೆ ಅದು ಆಗಿದೆ ಅಂತ. ಮತ್ತೀಗ ನಾನು ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಸ್ವಲ್ಪ ಪೀಸ್ ಮಾಡಿ ಹಾಕೋದ್ರಿಂದ ಎಲ್ಲರೂ ಹಾಗೆ ಜೊತೆಯಲ್ಲಿ ತಿಂತಾರೆ. ಕೆಲವರು ಕರಿಬೇವಿನ ಸೊಪ್ಪನ್ನು ತಿನ್ನಲ್ಲ, ಹೊರಗೆ ತಾಕ್ತಾರೆ. ಹಾಗೆ ಇದರಿಂದ ನಾವು ಸಣ್ಣಕ್ಕೆ ಹಾಕಿದಾಗ ಅವಾಗ ಜೊತೆಯಲ್ಲಿ ತಿಂತಾರೆ. ಆಮೇಲೆ ಫ್ಲೇವರು ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿದ್ದೀನಿ. ಮತ್ತು ಸ್ವಲ್ಪ 1/4 ಚಮಚದಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಹೀಗೆ ಕೈ ಆಡಿಸ್ತಾ ಇರಬೇಕು. ನೋಡಿ, ಈಗ ನಾನು ತುರಿದಿಟ್ಕೊಂಡಿರೋ ಮಾವಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಅದೊಂದು ಸ್ವಲ್ಪ ಹೊತ್ತು ಬಾಡಿಸ್ಬೇಕು. ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಬೇಕಾದ್ರೆ ಹಾಕ್ಕೋಬೋದು. ಸಿಹಿ ಇಷ್ಟಪಡೋರು ಸ್ವಲ್ಪ ಒಂದಿಷ್ಟು ದಪ್ಪ ಒಂದು ಹೆಬ್ಬೆಟ್ಟನ ಗಾತ್ರ ಹಾಕ್ಕೊಂಡ್ರೆ ಸಾಕು. ನೋಡಿ ಇನ್ನೇನು ಆಗ್ತಾ ಬಂತು. ಮತ್ತು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ನಾನು ಪುಡಿ ಸಾಲ್ಟ್ ಹಾಕ್ತಾಯಿದ್ದೀನಿ. ಇದಕ್ಕೆ ಪುಡಿ ಉಪ್ಪೇ ಹಾಕಬೇಕು, ಕಲ್ಲುಪ್ಪು ಆಗಲ್ಲ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ತಕ್ಕಂಗೆ ಉಪ್ಪು ಹಾಕಿದ್ದೀನಿ. ನಾನು ರೈಸ್ ಹಾಕ್ತಾಯಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕ್ಕೊಳ್ಳೋಣ. ಇನ್ನೂ ಇಡಿಸುತ್ತೆ ಅನ್ನೋದಾದರೆ ಇನ್ನು ಸ್ವಲ್ಪ ಅನ್ನ ಹಾಕ್ಕೋಬೋದು. ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಈಗ ನಾನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು. ಸ್ಟವ್ ಆಫ್ ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಆವಾಗ ಬಿಸಿ ಇರುತ್ತಲ್ಲ, ಅದ್ರ ಜೊತೆಗೆ ಅದ್ರ ಫ್ಲೇವರು ಇಳ್ಕೊಳುತ್ತೆ. ಸ್ಟವ್ ಆಫ್ ಮಾಡಿದ್ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕೋದು. ನೀವು ಅದೇ ರೀತಿ ಹಾಕಿ. ಮೊದಲೇ ಹಾಕಿದ್ರೆ ಅದ್ರ ಫ್ಲೇವರೆಲ್ಲ ಕಮ್ಮಿ ಆಗ್ಬಿಡುತ್ತೆ, ತಿನ್ನೋದಕ್ಕೂ ಕೊನೆಯಲ್ಲಿ ಹಾಕಿದಷ್ಟು ಟೇಸ್ಟ್ ಬರಲ್ಲ. ಅದರಿಂದ ಕೊನೆಯನ್ನೆಲ್ಲ ಹಾಕ್ಕೊಳ್ಳಿ.
ಇವಾಗ ನಾನು ಈಗೆಲ್ಲ ಆಗಿರೋದ್ರಿಂದ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ತೀನಿ. ಚಿತ್ರಾನ್ನನ ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ನಾನು ಮಾಡಿರುವ ಚಿತ್ರಾನ್ನ ರೆಡಿಯಾಗಿದೆ. ನೀವು ನೋಡ್ಕೊಂಡಿದ್ದೀರಲ್ವ ನಾನು ಮಾಡೋ ಚಿತ್ರಾನ್ನನ, ಅದೇ ರೀತಿ ಮನೆಯಲ್ಲಿ ಮಾಡಿ ನೋಡಿ. ಹಾಗೆ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬರ್ ಆಗಿರೋದಿದ್ದಲ್ಲಿ ನೀವು ನಾಗರತ್ನ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಸಹ ಒತ್ತಿ. ಏಕೆಂದರೆ ನಾನು ಮಾಡುವ ಹೊಸ ಅಡುಗೆ ನಿಮಗೆ ನೇರವಾಗಿ ತಲುಪುತ್ತದೆ. ಮತ್ತು ನಾನು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗುತ್ತೇನೆ. ನಮಸ್ಕಾರ.